ಓಂ ಶಾಂತಿ. ನಿಮಗೆ ಆಗಲಿ. ಇವ್ರು ಯಾರು ಇಷ್ಟಪಡ್ತಾರೆ ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲಿ. ಇವರೇ ಆನ್ಲೈನ್ ಕ್ಲಾಸಲ್ಲಿ ಹನುಮಾನ್ ಸಿದ್ಧಿ ಹೇಗೆ, ಬ್ರಹ್ಮಚರ್ಯ ಪಾಲನೆ ಹೇಗೆ. ಹನುಮಾನ್ ಸಿದ್ಧಿ ಅಂದ್ರೇನು, ಅಷ್ಟಮಹಾ ಸಿದ್ಧಿಗಳಂದ್ರೇನು, ಬ್ರಹ್ಮಚರ್ಯ ಪಾಲನೆ ಮಾಡಲೇಬೇಕಾ, ಈ ರೀತಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರವಲ್ಲ ನಾನು ಈ ಒಂದು ಟಾಪಿಕಲ್ಲಿ ನಿಮಗೆ ಕೊಡ್ತೀನಿ. ಈ ವಿಡಿಯೋ ಎಲ್ಲ ಲಾಸ್ಟ್ವರೆಗೂ ನೋಡಿದರೆ ಮಾತ್ರ ಅರ್ಥ ಆಗುತ್ತೆ. ಮೊದಲಿಗೆ ಸಿದ್ಧಿಗಳೆಲ್ಲ ಮಾಡ್ಕೊಳ್ತಕ್ಕಂಥವ್ರು ಅವರು ಈ ವಿಡಿಯೋಲ್ಲಿ ನೋಡ್ಬೋದು. ಸಿದ್ಧಿಗಳು ಮಾಡ್ಕೊಳ್ಳಿ ಬಿಡಲಿ, ಆನ್ಲೈನ್ ಕ್ಲಾಸ್ಗೆ ಸೇರದೆ ಹೋಗಲಿ, ಕಡೆ ಪಕ್ಷ ಹನುಮಾನ್ ಬಗ್ಗೆ, ಇದರಲ್ಲಿ ಪಂಚಭೂತಗಳ ಬಗ್ಗೆ, ಗ್ರಹಗಳ ಬಗ್ಗೆ, ನಕ್ಷತ್ರಗಳ ಬಗ್ಗೆ, ಈ ಪ್ರಕೃತಿ ಬಗ್ಗೆ ಒಂದಷ್ಟು ಮಾಹಿತಿ ಇಲ್ಲಿ ಸಿಗುತ್ತೆ. ನೀವು ಕ್ಲಾಸ್ಗೆ ಸೇರದೆ ಹೋಗಿ, ಸಿದ್ಧಿಗಳು ಮಾಡ್ಕೊಳ್ಳೋಕೆ ಪ್ರಯತ್ನ ಪಡದೆ ಹೋಗಿ. ಹನುಮಾನ್ ಬಗ್ಗೆ, ಹನುಮಂತ, ವೀರ ಹನುಮಾನ್, ವೀರಾಂಜನೇಯ ಸ್ವಾಮಿ, ಶ್ರೀರಾಮಾಂಜನೇಯ ಅಂತ ನಾವು ಭಗವಂತನಿಗೆ ಕರಿತೀವಿ. ಆತನ ಒಂದು ನಿಷ್ಕಲ್ಮವಾದ ಭಕ್ತಿ ಯಾವ ರೀತಿ ಇರುತ್ತೆ, ಮತ್ತು ಯಾವ ರೀತಿ ಹನುಮಾನ್ ಸಿದ್ಧಿ ಮಾಡ್ಕೊಳ್ತಾನೆ, ಶ್ರೀರಾಮಚಂದ್ರ ಪ್ರಭುವಿಂದ ಹನುಮಾನ್ ಯಾವ ರೀತಿ ಸಿದ್ಧಿ ಮಾಡ್ಕೊಳ್ತಾರೆ ಅನ್ನೋದನ್ನು ಇಲ್ಲಿ ನೋಡೋಣ. ಬ್ರಹ್ಮಚರ್ಯ ಯಾಕೆ ಬೇಕು ಆನ್ಲೈನ್ ಕ್ಲಾಸಲ್ಲಿ? ಕೆಲವ್ರಿಗೆ ಪ್ರಶ್ನೆ ಕೇಳಿದ್ರು. ಇಲ್ಲಿ ಸೇರಾಗಿ ಬರ್ತಾರೆ ಕೆಲವರು ಆನ್ಲೈನ್ ಕ್ಲಾಸ್ಗೆ. ಅವರು ಪ್ರಶ್ನೆ ಕೇಳ್ತಾರೆ, ಕೇಳ್ತಾರೆ, ಗುರುವೇ ಲಾಲ್ಗೆ ಮದುವೆ ಆಗಿದೆ. ಏನಾಗಿದೆ? ಮದುವೆ ಆಗಿದೆ. ಲಾಲು ಏನು ಮಾಡೋದು? ಮದುವೆ ಆಗಿದೆ, ಹೆಂಡ್ತಿ ಇದ್ದಾರೆ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಗಂಡಂದ್ರಿದ್ದಾರೆ, ನಾವು ಹೆಣ್ಮಕ್ಳು ಹನುಮಾನ್ ಸಿದ್ಧಿ ಮಾಡ್ಕೋಬೋದಾ ಅಂತ ಹೆಣ್ಮಕ್ಳು ಕೂಡ ಕೇಳ್ತಾರೆ. ಇಲ್ಲಿ ಹನುಮಾನ್ ಅಂದರೆ ಏನು, ಬ್ರಹ್ಮಚಾರ್ಯ ಯಾಕೆ ಪಾಲನೆ ಮಾಡಬೇಕು, ಪಂಚಭೂತಗಳಂದ್ರೆ ಏನು, ಗ್ರಹಗಳಂದ್ರೆ ಏನು, ನಕ್ಷತ್ರಗಳಂದ್ರೆ ಏನು, ಇದನ್ನು ಡೀಟೇಲಾಗಿ ಸ್ವಲ್ಪ ಸಲ ನಿಮಗೆ ಹೇಳ್ತಾ ಹೋಗ್ತೀನಿ. ಇದೆಲ್ಲ ನೀವು ತಿಳ್ಕೊಬೇಕು, ನೀಟಾಗಿ ಅರ್ಥ ಮಾಡ್ಕೋಬೇಕು. ಲಾಸ್ಟ್ವರೆಗೂ ವೀಡಿಯೋ ನೋಡಿದ್ರೆ ನಿಮಗೊಂದು ಕ್ಲಾರಿಟಿ ಬರುತ್ತೆ. ನೋಡ್ರಿ, ಮೊದಲಿಗೆ ನಾವು ಅಷ್ಟ ಮಹಾ ಸಿದ್ಧಿಗಳು ಅಂದರೆ 8 ಸಿದ್ಧಿಗಳಿರುತ್ತೆ. ಎಷ್ಟು? 8 ಸಿದ್ಧಿಗಳಿರುತ್ತೆ. 8 ಸಿದ್ಧಿಗಳಲ್ಲಿ ನಾನು ನಿಮಗೆ ಕೆಲವೊಂದು ಹೇಳ್ತೀನಿ. ಮೊದಲನೇದಾಗಿ ಒಬ್ಬ ಚಿಕ್ಕ ವಸ್ತು, ಸಣ್ಣ ವಸ್ತು, ಒಂದೇ ಒಂದು ಇಂಚು ಒಬ್ಬ ಮನುಷ್ಯ ಇರ್ತಾನೆ ಅಂತ ಇಟ್ಕೊಳ್ಳಿ. ಅವನು ಎತ್ತರಕ್ಕೆ ಬೆಳಿಬೇಕು, ಆಕಾಶದುದ್ದ. ಇದು ಕೂಡ ಒಂದು ಸಿದ್ಧಿ. ಅಥವಾ ಎತ್ತರಗಿರೋ ವ್ಯಕ್ತಿ, ಈಗ ನಾನು ಒಂದು 5 ಅಡಿ ಒಂದಷ್ಟಿದ್ದೀನಿ, ಹಾಗೆ ನೀವು ಎಷ್ಟೋ ಒಂದಷ್ಟು ಹೈಟ್ ಇರ್ತೀರ. ನೀವು ಇಷ್ಟೇ ಆಗ್ಬಿಡ್ಬೇಕು. ನಿಮ್ಗಿಷ್ಟ ಆದರೆ ಇಷ್ಟೇ ಆಗ್ಬಿಟ್ಟು ಚಿಕ್ಕದಾಗ್ಬಿಟ್ಟು ಯಾವುದೋ ಒಂದು ಬಿಲ್ಲದಲ್ಲಿ ಅಥವಾ ಬಾಗಲ ಸಂದಲ್ಲಿ, ಕಿಟಕಿನಲ್ಲಿ ಎಲ್ಲ ಒಂದು ಕಡೆ ತೂರ್ಕೊಂಡು ಹೋಗ್ತೀರ. ಅದು ಯಾಕೆ ಅಂದರೆ ದುಷ್ಟರನ್ನು ಸಂಹಾರ ಮಾಡಲಿಕ್ಕೆ, ದುಷ್ಟರ ಸೀಕ್ರೆಟ್ಗಳು ಕಂಡುಹಿಡಲಿಕ್ಕೆ, ಅವ್ರ ನಾಶ ಮಾಡಲಿಕ್ಕೆ ನಾವು ಚಿಕ್ಕವರಾಗಬೇಕಾಗುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಅವರು ಮನೆ ಒಳಗೆ ಪ್ರವೇಶ ಮಾಡ್ಬೋದು, ಅವ್ರ ಆಫೀಸುಗಳೊಳಗೆ ಪ್ರವೇಶ ಮಾಡ್ಬೋದು. ಚಿಕ್ಕ ವ್ಯಕ್ತಿ, ಒಂದೇ ಒಂದು ಇಂಚ್ ಆಗ್ಬಿಟ್ಟಿರ್ತೀವಿ ನಾವು. ಬೇಡಪ್ಪ, ಇನ್ನೂ ಚಿಕ್ಕವರಾಗ್ತೀರಿ. ಯಾವುದೋ ಒಂದು ನೊಣ ಇರುತ್ತಲ್ಲ, ಸೊಳ್ಳೆನೋ ಯಾವುದೋ ಒಂದು ಜೇನು ನೊಣನೋ, ಆ ರೀತಿ ಆಗ್ತೀವಿ. ಒಂದು ಕಿಟಕಿನಲ್ಲಿ ತೂರ್ಕೊಂಡು ಆ ಕಡೆ ಹೋಗ್ತೀವಿ. ಆಮೇಲೆ ಬೇಕಾದ್ರೆ ದೊಡ್ಡವರು ಆಗ್ತೀವಿ, ಮತ್ತೆ ಮನುಷ್ಯ ಆಗ್ತೀವಿ. ಇದು ಕೂಡ ಒಂದು ಸಿದ್ಧಿ. ಇದು ಹನುಮಾನ್ಗೆ ಗೊತ್ತಿತ್ತು. ಅದಕ್ಕೆ ಹನುಮಾನು ಸಂಜೀವನಿ ಪರ್ವತ ಮೇಲಕ್ಕೆ ಎತ್ತಬೇಕಾದ್ರೆ ಆತ, ನೀವು ಅನ್ಕೊಬಿಡ್ತೀರಾ ಎಲ್ಲೋ ಇಷ್ಟೆಷ್ಟಿದ್ದ ಈ ಮನೆ ಹತ್ರ, ಸಂಜೀವನಿ ಪರ್ವತನ ಹಿಂಗೆ ಎತ್ತಕ್ಕೆ ಸಾಧ್ಯ ಅಂತ. ನಿಜ, ಸಂಜೀವನಿ ಪರ್ವತನ ಒಬ್ಬ ಇರೋ ಮನುಷ್ಯ ಎತ್ತಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ ನನ್ನ ಪ್ರಕಾರ. ಒಂದು ವೇಳೆ ಎತ್ತಿದರೆ ಅದು ಯೋಗ ಶಕ್ತಿ, ಅವರಲ್ಲಿ ಯೋಗ ಶಕ್ತಿ, ತಪಶಕ್ತಿ ಇರಬೇಕು, ಅದರಿಂದ ಎತ್ತಾರೆ. ಎರಡಿರುತ್ತೆ. ಅಥವಾ ಆ ಸಂಜೀವನಿ ಪರ್ವತಕ್ಕಿಂತ ಹೆಚ್ಚಾಗಿ ಇನ್ನೂ ಎತ್ತರಕ್ಕೆ ಬೆಳೆದಿದ್ದರೆ ಆ ಮನುಷ್ಯ ಆವಾಗ ಎತ್ತಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆನಾ? ಈಗ ಹನುಮಂತನಿಗೆ ಆ ವಿದ್ಯೆ ಗೊತ್ತಿತ್ತು. ಯಾವುದು? ಒಂದು ಸೊಳ್ಳೆಯಷ್ಟು, ಒಂದು ಕ್ರಿಮಿಯಷ್ಟು ಆಗೋದು ಚಿಕ್ಕದಾಗಿ ಆಗಬೇಕಾದ್ರೂ ಆಗಲಿಕ್ಕೆ ಅದರಿಂದ ಸಾಧ್ಯ ಇತ್ತು. ಅಥವಾ ಆತ ಎಷ್ಟಿದ್ದಾನೆ, ಒಂದು 9 ಅಡಿನೋ 7 ಅಡಿನೋ 6 ಅಡಿನೋ 8 ಅಡಿನೋ ಎತ್ತರ ಇದ್ದಾನೆ ಹನುಮಾನ್ಜಿ. ಅದೇ ಆಕಾಶದ ಎತ್ತರ ಬೆಳಿಬೇಕಾ? ಬೆಳೀಲಿಕ್ಕೆ ಆತನಿಗೆ ಆಗ್ತಿತ್ತು. ಇದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಇದೇ ಥರ ನಾನಾ ರೀತಿಯ ಸಿದ್ಧಿಗಳು. ಇಲ್ಲಿಂದ ಎಲ್ಲಿಗೆ ಬೇಕಾದರೂ, ಯಾವ ಲೋಕಕ್ಕೆ ಬೇಕಾದ್ರೂ ಹೋಗ್ಬೋದು. ಇದು ಒಂದು 2ನೇ ಸಿದ್ಧಿ. ಇಲ್ಲಿಂದ ಯಾವ ಲೋಕಕ್ಕೆ ಬೇಕಾದರೂ ಹಾರಿಕೊಂಡ್ರು ವಿತಿನ್ ಸೆಕೆಂಡಲ್ಲಿ ಸೂಪರ್ಮ್ಯಾನ್. ಅದಕ್ಕೆ ಹನುಮಾನ್ನ ಶಕ್ತಿಮಾನ್ ಸೂಪರ್ಮ್ಯಾನ್ ಅಂತ ಕರಿತೀವಿ. ಇದು ಕೂಡ 2ನೇ ಸಿದ್ಧಿ. ಇದು 2ನೇ ಸಿದ್ಧಿ. ಇದೇ ರೀತಿ ಬೇರೆ ನಿಮಗಿಷ್ಟ ಬಂದ ರೀತಿಯಲ್ಲಿ ಆತನಿಗೆ ಅಮರತ್ವ ಇದೆ. ಆತ ಸಾಯೋದಿಲ್ಲ. ಅಮರತ್ವ ಎಷ್ಟು ರೂಪ ಆದರೂ ತಾಳ್ಬೋದು. ಒಬ್ಬನೇ 2 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, 6 ಆಗ್ಬೋದು. ಇದು ಒಂದು.
ಹಾಗೆ ಆತ ಕುರಿ ಆಗ್ಬೋದು, ಮೇಕೆ ಆಗ್ಬೋದು, ಕತ್ತೆ ಆಗ್ಬೋದು, ಕುದುರೆ ಆಗ್ಬೋದು, ಸರ್ಪ ಆಗ್ಬೋದು. ಆತ ಯಾವ ರೂಪ ಬೇಕಾದ್ರೂ ಧಾರಣ ಮಾಡ್ಬೋದು. ಇದು ಕೂಡ ಒಂದು ಸಿದ್ಧಿ. ಏನಾದರೂ ಆಗ್ಬೋದು ಆತ, ಯಾವ ರೀತಿ ವಯಸ್ಸಾದವನಾಗ್ಬೋದು, ಚಿಕ್ಕವನಾಗ್ಬೋದು, ಯಾವ ರೀತಿ ಆಗಿದ್ರೂ ಆಗ್ಬೋದು. ಆ ಥರ ಕೂಡ ಅದು ಒಂದು ಸಿದ್ಧಿ. ಹೀಗೆ 8 ಸಿದ್ಧಿಗಳಿರುತ್ತೆ. ಈ ಎಲ್ಲ ಸಿದ್ಧಿಗಳನ್ನು ಪಡ್ಕೊಂಡಂಥವನು ಹನುಮಾನ್ಜಿ. ಪಂಚಭೂತಗಳು, ಗ್ರಹಗಳಿದ್ದಾವೆ. ಗ್ರಹ ಬಲಗಳು ಸರಿಯಿಲ್ಲ, ನಮ್ಮ ಹಣೆ ಬರೋದು ಸರಿಯಿಲ್ಲ, ವಿಧಿ ಬರೋದು ಸರಿಯಿಲ್ಲ, ನಕ್ಷತ್ರ ರಾಶಿ ಸರಿಯಿಲ್ಲ, ಬಲ ಸರಿಯಿಲ್ಲ ಅಂತಿರಲ್ಲ ನೀವು. ಅವನ್ನೆಲ್ಲ ಆ ಟೈಮ್ಗೆ ನಮ್ಗೆ ಹೆಂಗೆ ಬೇಕೋ ನಮ್ಮಿಷ್ಟ ಪ್ರಕಾರ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಗ್ರಹಗಳನ್ನು, ನಕ್ಷತ್ರಗಳ ಬಲವನ್ನು, ಅವುಗಳ ಸ್ಥಾನವನ್ನು ಸರಿ ಮಾಡ್ಕೋಬೋದು. ವಿಧಿಯ ಹಣೆ ಬರವನ್ನು ನಾವು ಅಲ್ಲಿಗಲ್ಲಿಗೆ ಸರಿ ಮಾಡ್ಕೋಬೋದು. ನಮಗಿಷ್ಟ ರೀತಿಯಲ್ಲಿ, ನಮ್ಗೆ ಅದೃಷ್ಟದ ಪರವಾಗಿ, ನಮ್ಮ ಪರವಾಗಿ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ ನಾವು ಅದನ್ನು ಸರಿ ಮಾಡ್ಕೋಬೋದು. ಅಂಥದ್ದು ಒಂದು ಸಾಮರ್ಥ್ಯ, ಅದನ್ನು ಒಂದು ಸಿದ್ಧಿ ಅಂತೀವಿ. ಹಾಗೇ ಕಾಲ ಇವಾಗ ಒಂದು ಟೈಮ್ ಇದೆ. ಇವತ್ತು 17 ತಾರೀಕು ಅಥವಾ 18 ತಾರೀಕು, ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಅಥವಾ ಇದು 2025ನೇ ಇಸ್ವಿ. ಬೇಕಾ ನಾವು ಹಿಂದೆ ಕೊಟ್ಟಾಗ್ಬೋದು. ಟೈಮ್ ಮಿಷಿನ್, ಟೈಮ್ ಟ್ರಾವಲ್ ಹಿಂದೆ ಕೊಟ್ಟಾಗ್ಬೋದು, ಅಥವಾ ಮುಂದೆ ಕೊಟ್ಟಾಗ್ಬೋದು. ಅದು ಕೂಡ ಒಂದು ಸಿದ್ಧಿ. ಈಗ ಗೊತ್ತಾಯ್ತಲ್ಲ, ಇವೆಲ್ಲ ಹನುಮಾನ್ ಸಿದ್ಧಿಗೆ ಹನುಮಂತನಿಗಿತ್ತು. ಹನುಮಂತನಿಗೆ ಎಲ್ಲಿಂದ ಬಂತು? ಆತ ಮೊದಲನೇದಾಗಿ ಬ್ರಹ್ಮಚಾರಿ, ಒಂದನೇದು. ಎರಡನೇದು ಯಾವಾಗೂ ಏಕಾಂತವಾಗಿ ಏಕಾಗ್ರತೆಯಿಂದ ಧ್ಯಾನ ಮಾಡ್ತಾನೆ. ಯಾರ್ದು? ರಾಮ ಮಂತ್ರವನ್ನು. ಈ ರಾಮ ಮಂತ್ರ ಇದೆಲ್ಲ ಅದನ್ನೇ ಯಾವಾಗೂ ಧ್ಯಾನ ಮಾಡ್ತಾನೆ. ಯಾವುದೇ ಆಸೆ ಆಕಾಂಕ್ಷೆಗಳಿಲ್ಲ. ಮನೆ ಕಟ್ಟಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಕಾರ್ ತಗೋಬೇಕು, ಇನ್ನೊಂದು ಅಂತ ಇವಾಗ ಎಲ್ಲ ಮನುಷ್ಯರಿಗೆ ಆಸೆ ಇರುತ್ತಲ್ಲ, ಆ ಥರ ಅವಾಗೇನೂ ಆತನಿಗೆ ಆಸೆಗಳಿರಲಿಲ್ಲ. ಇದೊಂದು ಪ್ಲಸ್ ಪಾಯಿಂಟ್. ಯಾವಾಗೂ ಶ್ರೀರಾಮ ಮಂತ್ರ, ರಾಮ ಮಂತ್ರವನ್ನು ಧ್ಯಾನ ಮಾಡ್ತಿದ್ದ. ಕೂತ್ಕೊಂಡ್ರೂ ಅದೇ, ನಿಂತ್ಕೊಂಡ್ರೆ ಅದೇ, ಕೆಲಸ ಮಾಡ್ತಾ ಅದೇ, ತಿಂದರೆ ಅದೇ, ಕುಡಿದ್ರೆ ಅದೇ. ನಾನು ಎಷ್ಟೋ ಸಾರಿ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಹಿಂದಿನ ವೀಡಿಯೋಗಳು ನೋಡ್ರಿ. ನೀವು ಬಸ್ನಲ್ಲಿರ್ರಿ, ಮನೆಯಲ್ಲಿರ್ರಿ, ಟೂ ವೀಲರಲ್ಲಿರ್ರಿ, ಎಲ್ಲೇ ಇರ್ರಿ, ನೀವು ಅಲ್ಲಿ ಬಿಡುವು ಸಿಕ್ಕಿದಾಗ 2 ನಿಮಿಷ ಧ್ಯಾನ ಮಾಡಿರಿ. ಅವಾಗ ನಿಮಗೆ ಶಕ್ತಿ ಬರುತ್ತೆ, ನಿಮ್ಮಲ್ಲಿ ಎನರ್ಜಿ ಬರುತ್ತೆ, ಪಾಸಿಟಿವ್ ಎನರ್ಜಿ, ಚೈತನ್ಯ, ಶಕ್ತಿ ಬರುತ್ತೆ. ಅದು ದಿನೇ ವೃದ್ಧಿ ಆಗುತ್ತೆ. ಅದೇನೋ ಹೇಳ್ತಾರಲ್ಲ, ಹನಿ ಗೂಡಿದ್ರೆ ಹಳ್ಳ, ತೆನೆ ಗೂಡಿದ್ರೆ ಬಳ್ಳ ಅಂತ. ಹಾಗೆ ಗೊತ್ತಾಯ್ತಲ್ಲ, 1 ರೂಪಾಯಿ ಹಾಕಿದ್ರೇ ಕೋಟಿ ರೂಪಾಯಿ ಆಗೋದು. ಹಾಗೇನೋ 1 ಸಾರಿ ಧ್ಯಾನ ಮಾಡಿದ್ರೇ ಯಾವುದೋ ಒಂದು ದೇವರು, ಯಾವುದೋ ಒಂದು ಗುರುಗಳನ್ನು, ಆವಾಗ ನಮ್ಮಲ್ಲಿ ಯೋಗ ಶಕ್ತಿ ಬರುತ್ತೆ. ಅದು ಹೆಚ್ಚಾದಾಗ ಅದು ನಮ್ಮಲ್ಲಿ ಅತಿ ಪಾಸಿಟಿವ್ ಎನರ್ಜಿ, ಸುಪ್ರೀಂ ಪವರ್, ಚೈತನ್ಯ. ಅದರಿಂದ ನಾವು ಏನು ಬೇಕಾದ್ರೂ ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಇದನ್ನೇ ಸಿದ್ಧಿಗಳು ಅನ್ನೋದು, ಇದನ್ನೇ ಹನುಮಾನ್ ಸಿದ್ಧಿ ಅನ್ನೋದು. ಸರಿ, ಹನುಮಾನ್ ಸಿದ್ಧಿ ಯಾವಾಗ ಮಾಡ್ಕೊಳ್ಳೋದು? ನೋಡ್ರಿ, ಚೈತ್ರ ಪೌರ್ಣಮಿ ಬರುತ್ತೆ ಉಗಾದಿಗೆ. ಇಡೀ ಭೂಮಿಗೆ ಆ ತಿಂಗಳಲ್ಲಿ ಏನಿದೆ, ಉಗಾದಿ ಹಬ್ಬ ಮೊದಲನೇ ದಿನದಿಂದ ಉಗಾದಿ ಹಬ್ಬ ಸುಮಾರು 18 ದಿನ, ಉಗಾದಿ ಮೊದಲಿಂದ 18 ದಿನ ಪೌರ್ಣಮಿ ಆಗೋವರೆಗೂ, ಆಮೇಲೆ ಒಂದು 3-4 ದಿನ ಇಡೀ ಭೂಮಿನಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ, ಶಕ್ತಿ, ಚೈತನ್ಯ ಇರುತ್ತೆ. ಗ್ರಹಗಳು, ತಾರೆಗಳು, ನಕ್ಷತ್ರಗಳು, ಈ ಭೂಮಿ, ಆಕಾಶ, ಹೀಗೆ ಇತ್ಯಾದಿ ಒಳ್ಳೆ ಶಕ್ತಿ, ಚೈತನ್ಯ ಇರುತ್ತೆ. ಆವಾಗ ಆ ಟೈಮ್ನಲ್ಲಿ ಹನುಮಾನ್ ಕುರಿತು ನಾವು ಹೆಚ್ಚಾಗಿ ಧ್ಯಾನ ತಪಸ್ಸು ಮಾಡಿದ್ರೆ, ನೀವು ಬೆಳಗ್ಗೆ 3 ಗಂಟೆಗಾದರೂ ಹೇಳಿ, ಹೇಳಲಿಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಎದ್ದರೂ ಪರವಾಗಿಲ್ಲ, 4 ಗಂಟೆಗಾದರೂ ಹೇಳಿ, ಹೇಳಲಿಕ್ಕಾದರೂ ಪರವಾಗಿಲ್ಲ, ಹೇಳದೇ ಇರೋ ಪರವಾಗಿಲ್ಲ, 5 ಗಂಟೆಗಾದರೂ ಹೇಳಿ, 6 ಗಂಟೆಗಾದರೂ ಹೇಳಿ, 7 ಗಂಟೆಗಾದರೂ ಹೇಳಿ, ಬೆಳಗ್ಗೆ 8 ಗಂಟೆಗಾದರೂ ಹೇಳಿ, 9, ಒಟ್ಟಿನಲ್ಲಿ ಎಷ್ಟು ಗಂಟೆಗಾದರೂ ಹೇಳಿ, ಅದು ಮುಖ್ಯ ಅಲ್ಲ. ನೀವು ಸ್ನಾನ ಮಾಡದೇ ಇರಿ, ಅದು ಮುಖ್ಯ ಅಲ್ಲ. ಆದರೆ ನಿಮ್ಮಲ್ಲಿ ಒಳ್ಳೆ ಭಕ್ತಿ ಇರಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕೈಗಳು ನೋಡ್ಕೊಂಡು ಪ್ರಾರ್ಥನೆ ಮಾಡಬೇಕು. ಆಮೇಲೆ ಆಚೆ ಕಡೆ ಸೂರ್ಯ ನಮಸ್ಕಾರ ಮಾಡಬೇಕು. ಆಮೇಲೆ ಹನುಮಾನ್ಜಿ ಮುಖ ತೊಳೆದು ಫ್ರೆಶ್ ಆಗಿ ಹನುಮಾನ್ಜಿ ಧ್ಯಾನ ಮಾಡಬೇಕು. ಜಯ ಶ್ರೀರಾಮ್ ಅಂತ ಹನುಮಾನ್ಜಿ ಧ್ಯಾನ ಮಾಡ್ತಾನೆ. ನಾವೇನು ಮಾಡಬೇಕು? ಶ್ರೀ ಆಂಜನೇಯಂ, ಶ್ರೀ ಆಂಜನೇಯಂ, ಶ್ರೀ ಆಂಜನೇಯಂ ಇತ್ಯಾದಿ ಏನೋ ಒಂದು ಹನುಮಂತನ ಹೆಸರು ಹೇಳ್ಕೊಂಡು ನೀವು ಎಷ್ಟು ಸಾಧ್ಯ ಅಷ್ಟು ಧ್ಯಾನ ಮಾಡಬೇಕು. 1-2 ಊದ್ಕಡ್ಡಿ ಹೆಚ್ಚು, ಓಕೆನಾ? ಹೀಗೆ ಮಾಡ್ತಾ ಹೋದರೆ ನಿಮ್ಮಲ್ಲಿ ಒಂದು ಚೈತನ್ಯ, ನಿಮ್ಮ ರಕ್ತದಲ್ಲಿ, ಮೂಳೆನಲ್ಲಿ, ಮಾಂಸದಲ್ಲಿ, ಕೂದಲಲ್ಲಿ, ಮತ್ತೊಂದು ಇಡೀ ನಿಮ್ಮ ಶರೀರದಲ್ಲಿ ಕಣನು ಹನುಮಾನ್ ಶಕ್ತಿ ಇರುತ್ತೆ, ಬೆಳೆಯುತ್ತೆ, ಸುಪ್ರೀಂ ಪವರ್. ಆಗ ನಿಮ್ಮಲ್ಲಿ ಒಂದು ಒಳ್ಳೆ ಚೈತನ್ಯ ಬರುತ್ತೆ. ಅಷ್ಟ ಮಹಾಸಿದ್ಧಿಗಳು ನಿಮಗೆ ಒಲಿಲಿಕ್ಕೆ ಪ್ರಯತ್ನ ಆಗುತ್ತೆ. ಆದರೆ ಬ್ರಹ್ಮಚರ್ಯ ಪಾಲನೆ ಮಾಡಬೇಕಾ ಇಲ್ಲಿ? ಹೌದು. ಆ ಟೈಮಲ್ಲಿ, ಯಾವ ಟೈಮಲ್ಲಿ? ಉಗಾದಿ ಮೊದಲನೇ ದಿನದಿಂದ ಒಂದು 18 ದಿನ ಹನುಮಾನ್ಜಿ ನೀವು ಧ್ಯಾನ ಮಾಡ್ತೀರಾ, ಸಿದ್ಧಿ ಮಾಡ್ಕೊಳ್ತೀರಾ. ಆ ಟೈಮಲ್ಲಿ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಈಗ ಪುಷ್ಯ ಮಾಸದಲ್ಲಿ ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕ್ತಾರಪ್ಪ, ಅಲ್ಲಿ ಹೋಗಿ ಬರಬೇಕಲ್ಲ. ಆ ಟೈಮಲ್ಲಿ ನೀವು ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಅದೇ ಬೇರೆ ಟೈಮಲ್ಲಿ ಏನು ಬೇಕಾಗಿಲ್ಲ. ಈಗ ಕಾರ್ತಿಕ ಮಾಸದಲ್ಲಿ ಏನು ಬೇಕಾಗಿಲ್ಲ. ಅವಾಗ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಕುಮಾರಸ್ವಾಮಿ ಸಿದ್ಧಿ, ಶ್ರೀ ವೆಲ್ಲಿಮಾತ ದೇವಸ್ಥಾನ ಮತ್ತು ಕುಮಾರಸ್ವಾಮಿ ಸಿದ್ಧಿ, ಈಶ್ವರ ಪರಮೇಶ್ವರನ ಶಕ್ತಿ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಅವಾಗೇನು ನಿಮಗೆ ಬ್ರಹ್ಮಚರ್ಯ ಮಾಡಿಕೊಂಡ್ರೂ ಪರವಾಗಿಲ್ಲ, ಮಾಡದೇ ಇರೋ ಪರವಾಗಿಲ್ಲ ಅವಾಗ. ಆದರೆ ಹನುಮಾನ್ ಸಿದ್ಧಿ ಮಾಡ್ಕೊಳ್ಳೋವಾಗ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು. ಅಯ್ಯಪ್ಪ ಸ್ವಾಮಿ ಸಿದ್ಧಿ ಮಾಡ್ಕೊಳ್ಳೋವಾಗ ಬ್ರಹ್ಮಚರ್ಯ ಪಾಲನೆ ಮಾಡಬೇಕು.
ಹೆಣ್ಣು ದೇವತೆಗಳು, ಯಾವುದೇ ಹೆಣ್ಣು ದೇವತೆಗಳು ಯಕ್ಷಿಣೆ ಬಿಟ್ಟು ಇನ್ನು ಯಾವುದೇ ಹೆಣ್ಣು ದೇವತೆಗಳು ಸಿದ್ಧಿ ಮಾಡ್ಕೊಳ್ಳುವಾಗ ಬ್ರಹ್ಮಚಾರ್ಯ ಪಾಲನೆ ಮಾಡಬೇಕು. ಗೊತ್ತಾಯ್ತಲ್ಲ, ನೆನಪಿಟ್ಕೊಳ್ಳಿ. ಓಕೆಲ್ಲ, ಅಲ್ಲಿಗೆ ಆ ಟೈಮಲ್ಲಿ ಮಾತ್ರ ನೀವು ಭಾಳ ನಿಷ್ಠೆಯಿಂದ, ನ್ಯಾಯ ನೀತಿ ಸತ್ಯ ಧರ್ಮದ ಮಾತುಗಳಿಂದ, ನಡವಳಿಕೆಯಿಂದ, ಹಾಗೆ ಬ್ರಹ್ಮಚಾರ್ಯ ಕೂಡ ಪಾಲನೆ ಮಾಡಬೇಕು. ಹಾಗೆ ಅಹಿಂಸವಾದಿಗಳಾಗಿರ್ಬೇಕು, ಅಂದರೆ ಸಸ್ಯಾಹಾರಿ ಆಗಿರ್ಬೇಕು, ಪ್ಯೂರ್ ವೆಜಿಟೇರಿಯನ್ ಸಸ್ಯಾಹಾರ ಆಗಿರ್ಬೇಕು. ಓಕೆನಾ, ಎಷ್ಟಿದ್ರೆ ನೀವು ಆರಾಮಾಗಿ ಸಿದ್ಧಿಯಾರು ಮಾಡ್ಕೋಬೋದು. ಮತ್ತು ಇಲ್ಲೊಂದು ಭಾಳ ಮುಖ್ಯವಾದದ್ದು, ಮಂಗಳವಾರ ಭಾಳ ಮುಖ್ಯ ಹನುಮಾನ್ಜಿಗೆ, ಹಾಗೆ ಶನಿವಾರ. ಈ ಟೈಮಲ್ಲಿ ನೀವು ಹೆಚ್ಚಾಗಿ ಧ್ಯಾನ ತಪಸ್ಸು, ಹಾಗೆ ಗುಡಿಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಅಥವಾ ಏನೋ ಒಂದು ಮಾಡಿ. ಹೇಗೆ ಧ್ಯಾನ ಮಾಡೋದು? ಹನುಮಾನ್ಜಿ ಫೋಟೋ ಇರುತ್ತೆ, ಮೊಬೈಲಲ್ಲಿ ಇಟ್ಕೊಳ್ಳಿ ಪರವಾಗಿಲ್ಲ, ಅಥವಾ ನಿಮ್ಮ ಗೋಡೆ ಮುಂದೆಗಡೆ ಎಲ್ಲೋ ಒಂದು ಗೋಡೆಗೆ ಮುಂದೆಗಡೆ ಕ್ಯಾಲೆಂಡರ್ ಹಾಕ್ಕೊಳ್ಳಿ ಹನುಮಾನ್ಜಿದು ಪರವಾಗಿಲ್ಲ, ಅಥವಾ ಒಂದು ಫೋಟೋ ಹಾಕ್ಕೊಳ್ಳಿ ಪರವಾಗಿಲ್ಲ, ಅಥವಾ ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ ಹನುಮಾನ್ಜಿ ಮುಂದ್ಗಡೆ ಪರವಾಗಿಲ್ಲ. ಒಟ್ಟಲ್ಲಿ ಕೂತ್ಕೊಂಡು ನೋಡಿಕೊಂಡು ಮಾಡ್ಕೊಳ್ಳಿ, ಕಣ್ಣು ಮುಚ್ಚಿ ಕದಲ್ದಿರ ಒಳ್ಳೆ ಗರುಡ್ಗಮ್ ಥರ ನೀವು ಕೂತ್ಕೊಂಡು 2 ನಿಮಿಷ ಮಾಡಿ ಸಾಕು. ದಿನ 2 ನಿಮಿಷ ಪ್ರಾಕ್ಟೀಸ್ ಮಾಡಿ 1 ವಾರ. ಆಮೇಲೆ 2ನೇ ವಾರದಲ್ಲಿ 5 ನಿಮಿಷ ಪ್ರಾಕ್ಟೀಸ್ ಮಾಡಿ ಕೂತ್ಕೊಳ್ಳೋದು ಧ್ಯಾನ ಮಾಡೋದು. ಆಮೇಲೆ 3ನೇ ವಾರದಲ್ಲಿ 15 ನಿಮಿಷ ಪ್ರಾಕ್ಟೀಸ್ ಮಾಡಿ. 4ನೇ ವಾರದಲ್ಲಿ ಅರ್ಧ ಗಂಟೆ ಕೂತ್ಕೊಳ್ಳೋದು ಅಥವಾ 20 ನಿಮಿಷ ಕೂತ್ಕೊಳ್ಳೋದು ಪ್ರಾಕ್ಟೀಸ್ ಮಾಡಿ. ಅರ್ಧ ಗಂಟೆ ನೀವು ಕರೆಕ್ಟಾಗಿ ಧ್ಯಾನ ಮಾಡೋಕ್ಕೆ ಕೂತ್ಕೊಂಡ್ಬಿಟ್ರೆ ಸಾಕು. ಖಂಡಿತ ಭಗವಂತ ನಿಮ್ಗೆ ಒಲಿತಾನೆ, ಯಾವುದೇ ಡೌಟ್ ಇಲ್ಲ. ಪ್ರತ್ಯಕ್ಷ ಆಗ್ತಾನೆ, ನೀವು ಕೇಳಿದ ವರ ಕೊಡ್ತಾನೆ, ನಿಮ್ಮನ್ನು ಉದ್ಧಾರ ಮಾಡ್ತಾನೆ. ಆದರೆ ಆ ಟೈಮಲ್ಲಿ ಬ್ರಹ್ಮಚರ್ಯ ಮತ್ತು ನಾನ್ ವೆಜ್ ಯಾವ ಕಾರಣಕ್ಕೂ ತಿನ್ನಬಾರ್ದು. ಶಾಶ್ವತವಾಗಿ ನಾನ್ ವೆಜ್ಜು ತ್ಯಾಗ ಮಾಡಬೇಕು, ಹಿಂಸೆ ಮಾಡಬಾರ್ದು ಯಾವುದೇ ಪ್ರಾಣಿಗೆ. ಓಕೆನಾ? ಹಾಗೆ ಇನ್ನೂ ಹೆಚ್ಚಾಗಿ ಇಲ್ಲಿ ಆನ್ಲೈನ್ ಕ್ಲಾಸಲ್ಲಿ ಹೆಚ್ಚಾಗಿ ಹೇಳ್ಕೊಡ್ತೀವಿ. ಇನ್ನೂ ಸಾಕಷ್ಟು ಮುಹೂರ್ತಗಳಿರುತ್ತೆ, ಏನೇನೋ ಮುಹೂರ್ತಗಳಲ್ಲಿ ಕೂತ್ಕೋಬೇಕಾಗುತ್ತೆ ಧ್ಯಾನಕ್ಕೆ. ಯಾವುದಾದ್ರು ನಕ್ಷತ್ರ ಗ್ರಹಬಲ ಇರುತ್ತೆ, ಯಾವುದೋ ಹಬ್ಬಗಳಿರುತ್ತೆ, ಯಾವುದು ಇನ್ನೂ ಬೇರೆ ಬೇರೆ ಟೈಮ್ಗಳಿರುತ್ತೆ. ಹಾಗೆ ಗುರುಗಳಿಂದ ಉಪದೇಶ ಪಡ್ಕೋಬೇಕು, ಅವ್ರ ಆಶೀರ್ವಾದ ಬೇಕು ನಿಮಗೆ. ಇಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ರೆ ಹನುಮಾನ್ಜಿ ಸಿದ್ಧಿ ನೀವು ಖಂಡಿತ ನೀವು ಮಾಡ್ಕೋಬೋದು. ಓಕೆನಾ? ಡೌಟ್ ಇದ್ದರೆ ಎಲ್ಲಾದರೂ ಕಾಮೆಂಟ್ ಬಾಕ್ಸಲ್ಲಿ ಬರೀರಿ. ಹನುಮಾನ್ಜಿ ಸಿದ್ಧಿ ಮಾಡ್ಕೊಳ್ಳಿಕ್ಕೆ ಬ್ರಹ್ಮಚಾರ್ಯ ಮುಖ್ಯನಂತ ಯಾರೋ ಕಾಮೆಂಟ್ ಮಾಡಿದ್ರು ನನಗೆ. ಸಾಕಷ್ಟು ಬಾರಿ ಕಾಮೆಂಟ್ಗಳು ಬರ್ತಾ ಇರುತ್ತೆ. ಹಾಗೆ ಕೆಲವರು ನಾನು ಕಾಲ್ ಮಾಡಿದಾಗ ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳೋವಾಗ ಕೇಳ್ತಿರ್ತಾರೆ. ಅದಕ್ಕೆ ನಾನು ಇಲ್ಲಿ ನಿಮಗೆ ಇಷ್ಟು ಮಟ್ಟಿಗೆ ಹೇಳ್ಕೊಟ್ಟಿದ್ದೀನಿ. ಇದು ತುಂಬ ಇರುತ್ತೆ ಕ್ಲಾಸು, ನೀವು ಆನ್ಲೈನ್ ಕ್ಲಾಸ್ ಸೇರ್ಕೊಳ್ಳಿ. ಇಲ್ಲಿ ನೀವೆಲ್ಲ ಕಲೀರಿ ಸಾಕಷ್ಟು. ಗಣೇಶ ಶಕ್ತಿ, ಕುಮಾರಸ್ವಾಮಿ ಶಕ್ತಿ, ಹನುಮಾನ್ ಶಕ್ತಿ, ಶ್ರೀರಾಮ ಶಕ್ತಿ, ಶ್ರೀ ಹರಿಶಕ್ತಿ, ಶಿವಶಕ್ತಿ, ಬ್ರಹ್ಮಶಕ್ತಿ, ಸಚ್ಚಂದ್ರಾದಿ ದೇವತೆಗಳ ಗುರುಗಳ ಶಕ್ತಿ, ಈ ಪ್ರಕೃತಿ ಶಕ್ತಿ, ಯಕ್ಷಿಣಿ, ಪ್ರತ್ಯಂಗಿರ ಇತ್ಯಾದಿ ಶಕ್ತಿಗಳು ಸಿದ್ಧಿಗಳು ನೀವು ಮಾಡ್ಕೋಬೋದು. ಇದು ಒಂದೇ ಅಂತಲ್ಲ, ಮಾಡ್ಕೋಬೋದು. ಆದರೆ ನಿಮ್ಮಲ್ಲಿ ನಿಷ್ಠೆ ಇರಬೇಕು, ಸಾಧಿಸ್ತೀನಿ ಅನ್ನೋ ನಂಬಿಕೆ ಇರಬೇಕು, ಒಂದು ಅಚಲವಾದ ದೃಢವಾದ ವಿಶ್ವಾಸ ಇರಬೇಕು, ಆತ್ಮಸ್ಥೈರ್ಯ ಇರಬೇಕು. ಓಕೆನಾ? ತಾಳ್ಮೆ ಇರಬೇಕು. ಮೇಯ್ನ್ ಗುರುಭಕ್ತಿ ದೈವಭಕ್ತಿ ಇರಬೇಕು. ಯಾಕಂದರೆ ಗುರುಗಳೇ ದಾರಿ ತೋರಿಸೋದಲ್ಲ ನಿಮಗೆ. ಅದಕ್ಕೆ ಇಷ್ಟು ಮಾಡ್ಕೊಳ್ಳಿವ್ರೆ, ಇಲ್ಲಿ ಒಳ್ಳೆಯದಾಗಲಿ. ಈ ಎಪಿಸೋಡ್ ಇಲ್ಲಿ ಮುಗಿಸ್ತಾ ಇದ್ದೀವಿ. ನೆಕ್ಸ್ಟ್ ಎಪಿಸೋಡಲ್ಲಿ ಬೇರೆ ಇನ್ನೂ ಅಂಜನದ ಬಗ್ಗೆ ಆಲ್ರೆಡಿ ಒಂದು ಅಂಜನದ ಬಗ್ಗೆ ವೀಡಿಯೋ ಹಾಕಿದ್ದೀನಿ. ಇನ್ನೂ ಸ್ವಲ್ಪ ಡೀಟೇಲಾಗಿ ಅಂಜನದ ಬಗ್ಗೆ ಹಾಕ್ತೀನಿ. ಹಾಗೆ ಯಕ್ಷಿಣಿ ಬಗ್ಗೆನೂ ಹಾಕಿದ್ದೀನಿ. ಹಾಗೆ ಪ್ರತ್ಯಂಗಿರ ದೇವಿದ ಹಾಕಿ ಅಂತ ಕಾಮೆಂಟ್ ಬಾಕ್ಸಲ್ಲಿ ಬರೀತಾರೆ ಕೆಲವರು. ನೋಡೋಣ, ಮಾಡ್ತೀನಿ. ಓಕೆನಾ? ನಿಮಗೆಲ್ಲ ಒಳ್ಳೇದಾಗಲಿ. ಹನುಮಾನ್ಜಿ ನಿಮ್ಗೆ ಒಳ್ಳೇದು ಮಾಡಲಿ. ಧ್ಯಾನ ಮಾಡಿ ಸಿದ್ಧಿ ಪಡ್ಕೊಳ್ಳಿ. ಒಬ್ಬ ಸೂಪರ್ಮ್ಯಾನ್ ಶಕ್ತಿಮಾನ್ ಅಥವಾ ಶಕ್ತಿಮಾ ಸೂಪರ್ಮಾ ಆಗಿ. ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಕಳು ಮಾಡ್ಬೋದು. ಹೆಣ್ಮಕ್ಳು ಮಾಡ್ಬೋದು, ಗಂಡು ಮಕ್ಕಳು ಮಾಡ್ಬೋದು. ಚಿಕ್ಕವರು ಮಾಡ್ಬೋದು, ದೊಡ್ಡವ್ರು ಮಾಡ್ಬೋದು. ಯಾವುದೇ ಕುಲ ಗೋತ್ರ ಅಡ್ಡಿ ಬರೋಲ್ಲ, ಧರ್ಮ ಅಡ್ಡಿ ಬರೋಲ್ಲ, ವಯಸ್ಸು ಅಡ್ಡಿ ಬರೋಲ್ಲ. ನೀವು ಒಳ್ಳೆಯವರಾಗಿರ್ಬೇಕಷ್ಟೆ, ಭಕ್ತಿ ಇರಬೇಕಷ್ಟೆ, ತಾಳ್ಮೆ ಇರಬೇಕು. ಓಕೆ, ಲೈಕ್ ಮಾಡೋದು ಮರಿಬೇಡಿ. ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಹಿಂದಿನ ವೀಡಿಯೋಗಳು ನೋಡಿಲ್ಲ ಅಂದ್ರೆ ನೋಡಿ, ಮುಂದಿನ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ. ಓಕೆಲ್ಲ? ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ.